ಭಾಳ ಫೋನ್ ಬಂತು, ಇಂಥವ್ರು ತಪ್ಪಿಸಿದ್ದ, ಅಂಥವ್ರು ತಪ್ಪಿಸಿದ್ದ, ಅವರು ತಪ್ಪಿಸಿದ್ದ ಅಂತ ಕೇಳಿದರು. ನಾನು ಹೇಳಿದೆ, ನನಗೆ ನಿಜವಾಗಿಯೂ ದೇವರಿಗೆ ಸರಿಯಾಗಿ ಯಾರು ತಪ್ಪಿಸಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದೆ ಇಂಥವ್ರು ತಪ್ಪಿಸಿರ್ಬೋದು, ಅಂಥವ್ರು ತಪ್ಪಿಸಿರ್ಬೋದು ಅಂತ ನಾನು ಊಹೆ ಮಾಡಲಿಕ್ಕೆ ಬಯಸೋದಿಲ್ಲ. ಹಾಗಾಗಿ ನಾನು ಅಲ್ಲಿಗೆ ಹೋಗದಂತೆ ತಡೆದಿದ್ದಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಒಂದು ವೇಳೆ ತಡೆದಿದ್ರೆ ಯಾರು ತಡೆದಿದ್ದಾರಂತಲೂ ಗೊತ್ತಿಲ್ಲ. ಹಾಗಾಗಿ ನಾನು ಯಾರ ಮೇಲೂ ಗೂಬೆ ಕೂರಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡಲ್ಲ. ಮತ್ತೆ ಸಭೆದ್ದು ಪಾಸ್ ಎಲ್ಲ ಇವರು ಬಟವಾಡಿ ಮಾಡಿ ಆಗಿದೆ. ಎಲ್ಲ ಪಾಸ್ಗಳನ್ನು ಎಲ್ಲರೂ ಬಟವಾಡಿ ಮಾಡಿ ಆಗಿದೆ. ಅಲ್ಲಿ ಪಾಸ್ ಉಳಿಲೇ ಇಲ್ಲ. ಹಾಗಾಗಿ ನಾನು ಮತ್ತೆ ಪುನಃ ಅದು ಸಭೆದ್ದು ಪಾಸ್ ಕೇಳುವುದು ಕೂಡ ಆವಾಗ ರಾತ್ರಿ ಆಗಿತ್ತು, 9 ಗಂಟೆ ಆಗಿತ್ತು. ಅದಕ್ಕೆ ಬಯಸಲೇ ಇಲ್ಲ. ಈಗ BJPಯ ಜಿಲ್ಲಾ ಅಧ್ಯಕ್ಷರು ನೀವು ಯಾವ ಲೈನಲ್ಲಿ ನಿಲ್ತೀರಿ ಅಂತ ಕೇಳಿದ್ರು ನನಗೆ. ನಿಮಗೆ ಹೆಲಿಪ್ಯಾಡಿಗೆ ಬರಲಿಕ್ಕೆ ಕೊಟ್ಟ, ಸಭೆಗೆ ಬರಲಿಕ್ಕೆ ಕೊಟ್ಟ, ಈ ಲೈನಲ್ಲಿ ಇರಬೇಕಾ, ಆ ಲೈನಲ್ಲಿ ಇರಬೇಕಾ ಅಂತ ಕೇಳಿದಾಗ ನಾನು ಅದೆಲ್ಲ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಒಂದು ಅವಕಾಶ, ಅದು ನನಗೆ ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಅವರು ನನಗೆ ಪಾಸನ್ನು ಕೊಡಲಿಲ್ಲ. ಯಾಕಂದರೆ ನಾನು ನಿರಾಕರಣೆ ಮಾಡಿದ್ದೆ. ಯಾಕಂದರೆ ನನ್ನ ನಿರೀಕ್ಷೆ ಏನಿತ್ತು ಅಂದರೆ, ನನಗೆ ಅಲ್ಲಿ ಕನಕರ ಈಗ ನಾನು ಎಲ್ಲೆಲ್ಲೋ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ ಸೇವೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಆದರೂ ನಿಂತು ನೋಡಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಆಸೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ. ಅದರ ಬಗ್ಗೆ ಕಿಂಚಿತ್ತು ದುಃಖ, ದುಮ್ಮಾನ, ಬೇಸರ ಯಾವುದೂ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಈಗ ಅದು ನನಗೆ ಯಾರು ತಪ್ಪಿಸಿದರು ಅಂತ ಗೊತ್ತಿಲ್ಲ. ಒಂದು ವೇಳೆ ತಪ್ಪಿಸಿದವರು ಇದ್ದರೆ ಅವ್ರದ್ದೊಂದು ತಪ್ಪು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ರಾಜಕೀಯವಾಗಿ ಅಂತ ಬಂದಿದೆ, ಅದು ಸುಳ್ಳು. ಅದು ನಾನು ಕೇಳಲೇ ಇಲ್ಲ. ನಾನು ಅಲ್ಲಿ ಯಾವುದು ಕನಕರೆ ಕಿಂಡಿ ಹತ್ರ ಮಾತ್ರ ನಾನು ಅವಕಾಶ ಕೇಳಿದ್ದು ಬಿಟ್ಟರೆ ವೇದಿಕೆಯಲ್ಲಿ ನನಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ನಾನು ಕೇಳಿಲ್ಲ. ದಾನಿ ಆದರೂ ಕೂಡ ಕೇಳಲಿಲ್ಲ. ಅಲ್ಲಲ್ಲ, ಸ್ಪಷ್ಟೀಕರಣ